ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕು ವ್ಯಾಪ್ತಿಯಲ್ಲಿ ಬರುವ ಪಟ್ಟದಕಲ್ಲು ಚಾಲುಕ್ಯ ಉತ್ಸವ ಸಮಿತಿ, ಜಿಲ್ಲಾಡಳಿತ ಬಾಗಲಕೋಟೆ, ಬಾದಾಮಿ ತಾಲೂಕು ಶಾಸಕರಾದ ಭೀಮಸೇನ ಬಿ ಚಿಮ್ಮನಕಟ್ಟಿಯವರ ಕ್ಷೇತ್ರದ ಮುಖಾಂತರ ಅದ್ಧೂರಿಯಾಗಿ ಕಾರ್ಯಕ್ರಮ ನಡೆಸಿದರು. ವ್ಯಾಪ್ತಿಯಲ್ಲಿ ಬರುವ ಪಟ್ಟದಕಲ್ಲಿನಲ್ಲಿ ಚಾಲುಕ್ಯ ಉತ್ಸವ ಸಂಭ್ರಮದಲ್ಲಿ ಹಿಂದಿನ ಅನೇಕ ವರ್ಷಗಳಿಂದ ಸ್ಮರಣಿಸಿ ಈ ಬಾರಿ ಬಾದಾಮಿಯ ಶಾಸಕರಾದ ಭೀಮಸೇನ ಮತ್ತು ಸಚಿವರು ಆರ್.ಬಿ. ತಿಮ್ಮಾಪುರ್ ಹಾಗೂ ಹುನಗುಂದ ಮತ್ತು ಇಲಕಲ್ ಮತಕ್ಷೇತ್ರದ ಶಾಸಕರಾದ ವಿಜಯನಂದ ಕಾಶಪ್ಪನವರ ಹಾಗೂ ಸಾಮಾನ್ಯ ಬಾಗಲಕೋಟ್ ಜಿಲ್ಲೆಯ ಲೋಕಸಭೆ ಸದಸ್ಯರು ಪಿಸಿ ಗದ್ದಿಗೌಡರ್ ಮತ್ತು ಎಲ್ಲ ಅಧಿಕಾರಿಗಳು ಮುಖಾಂತರ ಪಟ್ಟದಕಲ್ಲಿನಲ್ಲಿ ಚಾಲುಕ್ಯ ಉತ್ಸವ ಸಂಭ್ರಮದಲ್ಲಿ ಅದ್ಧೂರಿಯಾಗಿ ಕಾರ್ಯಕ್ರಮ ನಡೆಯಿತು. ಅನೇಕ ಕಾರ್ಯಕ್ರಮ ನಡೆಯಿತು. ಕಲಾ ತಂಡಗಳನ್ನು ಭಾಗವಹಿಸಿದರು. ತಮಗೆಲ್ಲ ಗೊತ್ತಿದ್ದ ಹಾಗೆ ಇಲ್ಲಿ ಬಹಳಷ್ಟು ಪ್ರವಾಸಿಗರು ಬಂದಿರತಕ್ಕಂಥ ಸಂದರ್ಭದಲ್ಲಿ ಇವತ್ತು ಏನು ಈ ಭಾಗದಲ್ಲಿ ಈ ಒಂದು ಆವರಣದಲ್ಲಿ ಬೆಳಕಿನ ಒಂದು ವ್ಯವಸ್ಥೆ ಇರಲಿಲ್ಲ. ಕೇಂದ್ರ ಸರ್ಕಾರದಿಂದ 1,70,00,000 ಇವತ್ತು ಈಗಾಗಲೇ ದೀಪಾಲಂಕಾರ ಒಂದು ಕೆಲಸ ಸಂಪೂರ್ಣವಾಗಿ ಆಗಿದೆ. ಇವತ್ತು ಪ್ರತಿ ವರ್ಷವೂ ಶರಣಾರ್ಥಿಗಳು ಬಂಧುಗಳೇ, ಕಳೆದ 10 ವರ್ಷದಿಂದ ಈ ಉತ್ಸವ ಆಗತ್ತೋ ಇಲ್ಲೋ ಅನ್ನೋ ಒಂದು ಚಿಂತನೆ ಬಹಳಷ್ಟು ಇತ್ತು. ಆದರೆ ನಮ್ಮ ಭೀಮಸೇನ ಚಿಮ್ಮನಕಟ್ಟಿ ಅವರು ಮತ್ತು ಸತತ ಪ್ರಯತ್ನದಿಂದ ಇವತ್ತು ಈ ಉತ್ಸವ ಆಗ್ತಾ ಇದೆ. ಮತ್ತು ಚಾಲುಕ್ಯರ ಬಗ್ಗೆ ತಾವೆಲ್ಲರೂ ಮಾತನಾಡಿದ್ರು. ನಮ್ಮೆಲ್ಲರ ಕರ್ತವ್ಯ ಇದೆ ಇದನ್ನು ಅಭಿವೃದ್ಧಿ ಮಾಡಬೇಕು. ವಿಶ್ವದ ಭೂಪಟದಲ್ಲಿ ಬಾದಾಮಿ ಕಾಣಿಸ್ತೈತೆ ಅಂದ್ರೆ ನೀವು ತಾಲೂಕಿನವ್ರ ಅಟ್ಟ ಖುಷಿ ಪಡಬೇಡ್ರಿ. ನನ್ನ ಜಿಲ್ಲೆಯವನಾಗಿ ನಾನು ಖುಷಿ ಪಡ್ತೇನೆ, ರಾಜ್ಯದವ್ರು ಖುಷಿ ಪಡ್ತಾರೆ, ದೇಶದವ್ರು ಖುಷಿ ಪಡ್ತಾರೆ. ಯಾವುದಕ್ಕೆ? ಚಾಲುಕ್ಯರ ಆಡಳಿತದಲ್ಲಿ ಶಿಲ್ಪಕಲೆಗಳು ಬಂದವು, ದೇವಾಲಯಗಳು ಬಂದವು. ಇಂಥ ನಾಡಿನಲ್ಲಿ ಹುಟ್ಟಿದ ನಾವುಗಳೆಲ್ಲ ಪುಣ್ಯಾತ್ಮರಂತ ಅರಸರು ನಾವು ನೆನಪು ಮಾಡಿಕೊಳ್ಳಿಲ್ಲ ಅಂದ್ರೆ ಏನಾಗಿತ್ತು? ಆದ್ದರಿಂದ ಅಲ್ಲಲ್ಲಿ ಯುವಕ ಮಿತ್ರರಿಗೆ ಇತಿಹಾಸವನ್ನು ತಿಳಿಸ್ತಕ್ಕಂಥ ಒಂದು ಕಾರ್ಯಕ್ರಮಗಳಾಗಬೇಕು, ಲೈಬ್ರರಿಗಳಾಗಬೇಕು, ಅವ್ರದಾದ ಒಂದು ಇತಿಹಾಸವನ್ನು ತಿಳಿಸ್ತಕ್ಕಂಥ ಒಂದು ವಿಚಾರಗಳಲ್ಲಿ ಪ್ರಾರಂಭ ಆಗಬೇಕು. ಅದನ್ನು ಯಾವ ರೂಪದಲ್ಲಿ ನಾವು ಕಾಲೇಜು ಸ್ಕೂಲ್ಗಳಲ್ಲಿ ಮಾಡಬೇಕು, ದೇಶಗಳದ್ದು ಏನೆಲ್ಲ ರಾಜ್ಯ ತುಂಬ ಹೋಲಿಕೆ ಏನು ಮಾಡಬೇಕು ಅನ್ನೋದು ಇಲ್ಲೊಂದು
KN TV ನೋಡಲು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ.